ನಮಸ್ಕಾರ. ಏನು ಚೈತ್ರ ಗೌಡ ಅವ್ರದ್ದು ಅಕಾಲಿಕ ಮರಣ ಆಗಿದೆ. ಅದನ್ನು ಕೇಳಿ ಬಹಳ ಮನಸ್ಸಿಗೆ ಬಹಳ ನೋವಾಯಿತು. ನಾನು ಒಬ್ಬ ವಕೀಲನಾಗಿ, ಒಬ್ಬ ವಕೀಲರ ಸಂಘದ ಒಬ್ಬ ಪದಾಧಿಕಾರಿಯಾಗಿ ನಾನು ಹಲವಾರು ಬಾರಿ ಆಕೆನ ಮಾತಾಡ್ಸಿದ್ದೀನಿ. ಬ್ಯಾಡ್ಮಿಂಟನಲ್ಲಿ ಆಕೆ ಒಂದು ಒಳ್ಳೆಯ ಪ್ಲೇಯರ್, ಸ್ಟೇಟ್ ಲೆವೆಲ್ ಪ್ಲೇಯರ್ ಕೂಡ. ನಾವು ವಕೀಲರ ಸಂಘದಲ್ಲಿ ಕೂಡ ನಾವು ಬ್ಯಾಡ್ಮಿಂಟನ್ ನಡೆಸಿದಾಗ ಆಕೆ ಹಲವಾರು ಬಾರಿ ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದಿದ್ರು ಕೂಡ. ಮತ್ತು ಆಕೆ ಕೋರ್ಟಲ್ಲಿ ಸಿಕ್ಕಿದಾಗ ಆಕೆ ಭಾಳ ಪ್ರಾಕ್ಟೀಸಿಗೆ ಬಂದಾಗೆಲ್ಲ ನಾವು ನೋಡ್ತಿದ್ವಿ, ಭಾಳ ಸೌಜನ್ಯಯುತವಾಗಿ ನಡ್ಕೊಳ್ತಾ ಇದ್ದಂಥ ಒಂದು ಹೆಣ್ಮಗಳು. ಹುಟ್ಟು ಉಚಿತ, ಸಾವು ಖಚಿತ ಅಂತ ನಾವು ಕೇಳಿದ್ದೀವಿ. ಆದರೆ ಈ ರೀತಿಯ ಅಕಾಲಿಕ ಮರಣಗಳಿಗೆ ಈಡಾದಾಗ ಬಹಳ ನೋವಾಗುತ್ತೆ. ಆಕೆ ನಾವು ವೈಯಕ್ತಿಕವಾಗಿ ಆಕೆಯ ಬಗ್ಗೆ ನನಗೇನು ಅಷ್ಟಾಗಿ ನಾವು ತಿಳ್ಕೊಂಡಿಲ್ಲ. ಬಟ್ ಆದರೆ ನಮ್ಮ ಸ್ನೇಹಿತರುಗಳ ಮುಖಾಂತರ ವಿಚಾರಿಸಿದಾಗ ಆಕೆಯ ವೈಯಕ್ತಿಕ ಜೀವನದಲ್ಲಿ ಕೂಡ ಭಾಳ ಏನೋ ಸಮಸ್ಯೆಗಳಿತ್ತು ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಈ ಮಾಧ್ಯಮಗಳ ಮುಖಾಂತರ ಕೂಡ ನಾವು ನೋಡಿದಾಗ ಆಕೆನೋ ಡೆತ್ ನೋಟೆಲ್ಲ ಬರೆದಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಬಂದಿದೆ. ಅದು ಯಾವ ರೀತಿಯಲ್ಲಿ ಸಾವಾಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ವಕೀಲರಾದಂತಹ ಚೈತ್ರಗೌಡ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.